ಹೋಗಿ ನೀರು ತಗೊಂಬರ್ತೀನಿ. ಎಲ್ಲೂ ಹೋಗ್ಬೇಡ, ಮನೆ ಬೀಗ ಹಾಕಿಲ್ಲ. ಎಲ್ಲನ ಹೋಗಂಗಿದ್ರೆ ಬೀಗನ ಕಿಟಕಿಲಿ ಇಟ್ಬಿಡು. ಹೋಗಿ ನೀರು ತಗೊಂಬರೋದು ಸ್ವಲ್ಪ ಹೊತ್ತಾಗ್ತದೆ, ಅಲ್ಲಿಂದ ನಡ್ಕೊಂಡ್ ಬರ್ಬೇಕಲ್ಲ. ಆಯ್ತು ಹೋಗಮ್ಮ, ಇಲ್ಲೇ ಕೂತಿರ್ತೀನಿ, ಎಲ್ಲೂ ಹೋಗಲ್ಲ, ಹೋಗು. ಆ ಫ್ರೆಂಡ್ ಕರೆದ್ರು ಈ ಫ್ರೆಂಡ್ ಕರೆದ್ರು ಅಂತ ಎಲ್ಲ ಹೊರಟಿಲ್ಟಿಯ ನೋಡು. ಆಕಾಶ ಬಂದಿದ್ನಂತೆ ಹೆಂಡ್ತಿಂಗ್ ಕರ್ಕೊಂಡು. ನಮ್ಮ ಮನೆ ತಕ್ಕ ಒಂದ್ ಸತಿನಾದ್ರೂ ಬಂದ್ರ ಸೀದಾ ಅವ್ರ ಅಣ್ಣನ ಮನೆಗೆ ಹೋದ್ರು, ಅಲ್ಲಿಂದನೇ ಹೋಗವ್ರೆ. ಆಡ್ಲಿ ಅದೆಷ್ಟು ಸತಿ ಆಡ್ತೀನಿ ನೋಡ್ತೀನಿ ನಾನು. ಅಲ್ಲಮ್ಮ, ನೀನ್ ಸರಿಯಾಗಿ ಮಾತಾಡ್ಸಲ್ಲ, ಏನಿಲ್ಲ. ಅವನು ಕಾವೇರಿನ ಕರ್ಕೊ ಬಂದ್ರೆ ನೀನ್ ಏನಾರು ಅವಮಾನ ಮಾಡ್ತೀಯಾ? ಅದಕ್ಕೆ ಹೆಂಡ್ತಿನ ಬಿಟ್ಬಿಟ್ಟು ಅವ್ನು ಒಬ್ಬನೇ ಬರಕಾಗುತ್ತಾ ಇಲ್ಲಿಗೆ? ಅದಕ್ಕೆ ಅವನು ಬಂದಿಲ್ಲ. ಅದು ಅಲ್ಲದೆ ಅವ್ರ ಮನೇಲಲ್ವ ಫಂಕ್ಷನ್ ಇದ್ದಿದ್ದು, ಅಲ್ಲೇ ಮುಗಿಸ್ಕೊಂಡು ಅಲ್ಲೇ ಹೋಗಿರ್ತಾರೆ. ನೀನ್ ಇನ್ನೇನು ವಾರ ಹೋಗ್ತಾನೆ ಇರ್ತೀಯ ಅವ್ರ ಮನೆಗೆ. ಇನ್ನೇನ್ ಬಿಡು ಅಂತ ಬಂದಿರಲ್ಲ, ಅದಕ್ಕೆ ಯಾಕೆ ಬೈಕೋತೀಯಾ? ಬೈಕಳ್ದೆ ಇನ್ನೇನು, ಅಜ್ಜಿ ಮನೆ ಇದು. ಅವ್ರ ಅಜ್ಜಿ ನಾನು. ಅಜ್ಜಿ ಮನೆಗೆ ಬರ್ಬೇಕಾ ಇಲ್ಲ ಅದ್ಯಾರೋ ತಿರ್ಬೋಕಿಗಳ ಮನೆಗೆ ಬಂದ್ಬಿಟ್ಟು ಹೋಗ್ಬೇಕಾ ಹೇಳ? ಚಿಕ್ಕ ಮಗುವಿಂದ ನಾನ್ ಸಾಕಿರೋದು. ಅದ್ ಹೆಂಗ್ ಮಾಡ್ತಾ ಬಿಡ್ತಾವ ಇವು? ಅಯ್ಯೋ ಬಿಟ್ಟಾಕಮ್ಮ, ಈ ಚಿಕ್ಕದ್ರ ಕೆದಕ್ ಬಿಡ. ಹೂನಪ್ಪ, ನಿನಗೆ ಕೆದಕ್ತಂಗೇನೆ. ನೀನು ಯಾರು ಕಟ್ಕೊಂಡು ನೀನು ತೋರಿಸ್ತೀನಿ ನೋಡು ಬುದ್ಧಿನ. ಏನಮ್ಮ ನೀನ್ ಹಿಂಗೆ ಅಂದಂದೆ ನನಗೆ ಮದ್ವೆ ಆಗಕ್ಕೆ ಇಂಟ್ರೆಸ್ಟೇ ಹೊಟ್ಟೋಗುತ್ತೆ ನನಗೆ. ನೋಡಾಮೇಲೆ ಮದ್ವೆ ಆಗದಾಗ ಹಿಂಗೆ ಇದ್ಬಿಡ್ತೀನಿ ನೋಡು, ಸನ್ಯಾಸ ದೀಕ್ಷೆ ತಗೊಂಡ್ಬಿಡ್ತೀನಿ ನಾನು. ಮಾತೆತ್ತಿದ್ರೆ ಇದೊಂದು ಹೇಳ್ತೀಯ, ದೀಕ್ಷೆ ತಗೊಂಡ್ಬಿಡ್ತೀನಿ ಅಂತ. ಅವ್ನು ನೋಡ್ರಿ ಆಕಾಶು, ಅವ್ನು ಹಿಂಗೆ ಇದೇ ಮಾತು ಹೇಳ್ಬಿಟ್ಟು ಅವಳನ್ನ ಕಟ್ಕೊಂಡ. ನೀನು ಹಿಂಗೆ ಹೇಳ್ಕೊಂಡು ಅದು ಯಾರನ್ನ ಕಟ್ಕೋತೀಯೋ? ನಾ ಕಾಣೆ ಯಾವ್ದೆಲ್ಲ ಹಾಳಾಕೋಗ್ಲಿ. ಹೋಗಿ ನೀರು ತಗೊಂಡ್ಬರ್ತೀನಿ. ಮಳೆ ಬರಂಗಾಗೈತೆ, ಮನೆ ತ ಒಂಚೂರು ಹುಷಾರು. ಆಯ್ತು ಹೋಗಮ್ಮ, ಇಲ್ಲ ಕೂತಿರ್ತೀನಿ ಹೋಗು. ಈ ಅಮ್ಮಂದು ಯಾವಾಗಲೂ ಇದ್ದಿದ್ದೆಪ್ಪ. ಯಾವ್ದನ ಹುಡುಗಿನ ಹುಡುಕ್ಬೇಕು. ನನಗೂ ವಯಸ್ಸಾಗ್ತೈತೆ, ಜೊತೆಗೆ ಯಾರು ಬೇಕು. ಕುಮಾರ ಬಾರರಮ್ಮ, ಏನ್ ವಿಷಯ ಮನೆ ಹತ್ರ ಬಂದ್ಬಿಟ್ಟಿದ್ಯಾ? ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ? ಅಲ್ಲ ಕಣೋ ಕುಮಾರ, ನೀನ್ ಮಾಡಿದ್ ಸರಿನಾ? ಅಲ್ಲ, ಫಂಕ್ಷನ್ಗೆ ಬಾ ಅಂತ ಸತಿ ಹೇಳಿದ್ದೀನಿ, ಯಾಕೋ ಬರ್ಲಿಲ್ಲ? ಅಯ್ಯೋ ಬೇಡ ಸುಮ್ಮನಿರೋ, ನಮ್ಮಮ್ಮ ಇದಾರಲ್ಲ, ಬರಲ್ಲ ನಾನು ಅಂತ ಒಂದೇ ಸಮ ಹಠ. ಇನ್ನು ನಮ್ಮಮ್ಮನ ಬಿಟ್ಟು ಹೆಂಗ್ ಬರ್ಲಿ? ಸರಿ ಹೋಗಲ್ಲ. ಗೊತ್ತಲ್ಲ ನಮ್ಮ ಅಮ್ಮನ ಬುದ್ಧಿ ಅದು ಇದು ಅನ್ನೋದು. ಅಲ್ಲಿ ಬಂದು ಏನಾದರೂ ಹೇಳ್ಬಿಟ್ರೆ ಸುಮ್ಮನೆ ಎಲ್ಲರಿಗೂ ಬೇಜಾರಲ್ವಾ? ಅದಕ್ಕೆ ಕಣೋ ನಾನು ಬರಲಿಲ್ಲ. ಅದು ಅಲ್ಲದೆ ಕಾವ್ಯವ್ರ ಅಪ್ಪ ಅಮ್ಮ ಬೇರೆ ಬಂದಿರ್ತಾರೆ, ಅವ್ರಿಗೆ ಹಳೇದೆಲ್ಲ ನೆನಪಾಗ್ಬೋದು. ಮದುವೆ ಸಮಯದಲ್ಲಿ ಗಂಡು ಬದಲಾಗಿದ್ದು, ನಾನು ಮದುವೆ ಆಗಬೇಕಾಗಿರೋ ಹುಡುಗಿ ನೀನು ಮದುವೆ ಆಗಿದ್ದು, ಸುಮ್ಮನೆ ಅದೆಲ್ಲ ಒಂಥರ ಎಲ್ಲರ ಮನಸ್ಸಿಗೂ ಒಂಥರ ನೋವಲ್ವೇನೋ. ಅದಕ್ಕೆ ನಾನು ಅಲ್ಲಿ ಬರೋದು ಸರಿ ಹೋಗಲ್ಲ ಅನಿಸ್ತು, ಅದಕ್ಕೆ ಬರಲಿಲ್ಲ ಅಷ್ಟೇ. ನೀನು ಬೇಜಾರು ಮಾಡ್ಕೋಬೇಡ. ಎಲ್ಲ ನನ್ನಿಂದನೇ ಕಣೋ, ನನ್ನ ಟೈಮ್ ಸರಿ ಇರಲಿಲ್ಲ. ನನ್ನಿಂದ ನಿನ್ನ ಜೀವನಕ್ಕೆ ಎಷ್ಟು ದೊಡ್ಡ ಪರಿಣಾಮ ಬೀರ್ತು ನೋಡು. ಅಯ್ಯೋ ಬಿಟ್ಟಾಕೋ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕಷ್ಟೆ. ಇವಾಗ ಕಾವ್ಯ ನಿನ್ನ ಜೊತೆ ಚೆನ್ನಾಗಿದ್ದಾಳಲ್ಲ, ಏನು ಕಮ್ಮಿ ಆಗಿದೆ? ಚೆನ್ನಾಗೇ ನೋಡ್ಕೋತಿದ್ಯಾ ನನಗಿಂತ, ಅಷ್ಟೇ ಸಾಕು. ನಾನು ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಯಾವುದಾದ್ರು ಹುಡುಗಿ ಇದ್ರೆ ನೋಡೋಣ ಕಣ. ಒಂದೆರಡು ಕಡೆ ವಿಚಾರಿಸ್ತಾ ಇದ್ದೀನಿ, ಹೆಣ್ಣಿದ್ದಾವಂತೆ, ಹೋಗಿ ನೋಡ್ಕೊಂಬರೋಣ, ಬತ್ತೀಯಾ? ಆಯ್ತು ನಡಿಯೋಕೊಂಬರ, ಹೋಗಿ ಬರೋಣ. ನಿನಗಿಂತ ಹೆಚ್ಚೇನೋ. ಆಮೇಲೆ ಮನೆ ಇಡಿಸ್ಬೇಕಂತ ಇದ್ದೀನಿ ಕಣೋ. ಕಾವ್ಯ ಹಿಂಗೋ ತವ್ರ ಮನೆಗೆ ಹೋಗಿದ್ದಾಳೆ, ಹೆರಿಗೆ ಆದ ತಕ್ಷಣ ಇಡಿಸ್ಬಿಡೋಣ ಅಂತ. ಇನ್ನೇನೊಂದು ವಾರದಲ್ಲಿ ಹೆರಿಗೆ ಆಗ್ಬೋದು. ಯಾರಾದರೂ ಮೇಸ್ತ್ರಿಗಳು ಯಾರಾದರೂ ಪರಿಚಯ ಇದ್ದಾರಾ? ಅಯ್ಯೋ ಅಷ್ಟೇ ತಾನೇ ಬಿಡೋ, ನನಗೆ ಪರಿಚಯ ಇದ್ದಾರೆ, ನಾನು ಹೇಳ್ತೀನಿ ಬಿಡು. ದುಡ್ಡಿನೇನಾದ್ರು ಅವಶ್ಯಕತೆ ಬಂದರೆ ಕೇಳೋ, ಕೊಡೋಣ. ಮನೆ ಮಾತ್ರ ಚೆನ್ನಾಗಿ ಕಟ್ಕೊ. ಇದೇ ಕಣೋ, ದುಡ್ಡಿದೆ, ಅಷ್ಟರಲ್ಲೇ ಕಟ್ಟಿಸ್ಕೋಬೇಕಂತ ಇದ್ದೀನಿ. ಆಯಿತು ಹೇಳು, ನೋಡೋಣ. ಆಮೇಲೆ ಯಾವುದೋ ಹೆಣ್ಣು ನೋಡಬೇಕು ಅಂದಲ್ಲ, ಯಾವಾಗ ಹೋಗೋಣ? ನಾಳೆನ ಹೋಗಿ ಬರೋಣ ಕಣೋ. ನಮ್ಮ ಅಮ್ಮಂದು ಒಂದೇ ಹಠ, ಮದುವೆ ಆಗಲಿಲ್ಲ ನನ್ನ ತಲೆ ತಿಂತಿರುತ್ತೆ ಯಾವಾಗಲೂ. ಫಸ್ಟು ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಆಯಿತು, ಹಾಗೆ ಮಾಡೋಣ ತಗೋ. ಸರಿ ನಾನು ಬರಲಾ? ಊಟದ ವ್ಯವಸ್ಥೆ ಏನು ಮಾಡ್ಕೋತೀಯೋ? ನನಗೆ ಅಡುಗೆ ಬರಲ್ವೇನೋ, ನಾನು ಮಾಡ್ಕೋತೀನಿ ಬಿಡು. ಸರಿನಪ್ಪ, ಆಯ್ತು, ನಾಳೆ ಸಿಗೋಣ. ಬೆಳಿಗ್ಗೆ ಒಂದು 10 ಗಂಟೆಗೆ ರೆಡಿ ಆಗ್ಬಿಡು, ಬರ್ತೀನಿ ಮನೆ ಹತ್ರ, ಹೊರಡೋಣ. ಆಯಿತು, ಬರಲಾ? ಆಯಿತು. ಓಹೋ, ಈ ಅಮ್ಮ ಈ ನಮ್ಮ ಮನೆ ಹಾಳು ರಾಮು ಕಂಡ್ರೆ ಯಮ್ಮಂಗೆ ಆಗಲ್ಲ ಅಲ್ವಾ? ಮಾಡ್ತೀನಿ, ಈಗ ಮಾಡ್ತೀನಿ. ಸರಿಯಾಗಿ ಸಿಕ್ಕವಳು. ಫಂಕ್ಷನು ಎಷ್ಟು ಸಖತ್ತಾಗಿತ್ತು ಅಂದ್ರೆ, ನಮ್ಮ ರಾಮು ಥರ ಫಂಕ್ಷನ್ ಈ ಹಳ್ಳಿಲಿ ಯಾರೂ ಮಾಡಿಲ್ಲ. ನೋಡಕ್ಕೂ ಅದೃಷ್ಟ ಕೇಳ್ಕೊಂಡು ಬಂದಿರಬೇಕು. ಕೆಲವರು ಕೇಳ್ಕೊಂಡೇ ಬಂದಿರಲ್ಲ, ದುರದೃಷ್ಟವಂತರು. ನಮ್ಮ ಕಾವ್ಯ ನಮ್ಮ ರಾಮನ ಮದುವೆ ಆದ್ಮೇಲೆ ರಾಣಿ ಇದ್ದಂಗ ಅವಳೆ. ಯಾರ್ಯಾರನ್ನ ಮದುವೆ ಆಗ್ಬಿಟ್ಟಿದ್ರೆ ಹಿಂಗಿರಕ್ಕಾಗ್ತಿತ್ತಾ? ಏನೇ ಅಂದೆ? ಅಯ್ಯ, ನಾನೇ ನಿನ್ನ ಹತ್ರ ಮಾತಾಡಿಲ್ಲಪ್ಪ. ನಾನು ನಮ್ಮ ಕಾವ್ಯ ನಮ್ಮ ರಾಮ ಬಗ್ಗೆ ಮಾತಾಡ್ತಿದ್ದೆ. ಸೀಮಂತನ ಎಷ್ಟು ಚೆನ್ನಾಗಿ ಮಾಡ್ದೆ ಗೊತ್ತಾ? ಅಬ್ಬಬ್ಬಬ್ಬಾ, ಫಂಕ್ಷನ್ ಸಖತ್ತಾಗಿತ್ತು. ಊಟ ಅಂತ ಸೂಪರ್. ಅತ್ತೆ ಅಂದ್ಬಿಟ್ಟು ನನಗೆ ಒಬ್ಬಟ್ಟು, ಪಾಯಸ, ಅನ್ನ, ಸಾರು ಎಲ್ಲ ತುಂಬ ಕಳಿಸ್ಕೊಟ್ಟ. ನೀನು ಬರೋದಲ್ವಾ? ಯಾಕೆ ಬರಲಿಲ್ಲ ನೀನು? ನಿಮ್ಮ ಮೊಮ್ಮಗ ಆಕಾಶು ಆಮೇಲೆ ಅವನ ಹೆಂಡತಿ, ಅದೇ ನಮ್ಮ ಕಾವೇರಿ, ಇಬ್ರು ಬಂದಿದ್ರು. ನಿನಗೆ ಬರಕ್ಕೆ ಏನಾಗಿತ್ತು ಕಾಯಿಲೆ? ನೋಡೋ, ನನ್ನ ಇಷ್ಟ ಅದು. ಬಾಯಿಗೆ ಬಂದಾಗ ಮಾತಾಡಿದ್ರೆ ವರ್ಷೆ ಮಾಡಿಸ್ತೀನಿ. ಹೇಳಿದ್ರೆ ಎದ್ ಬಂದು ಎದೆ ಗೊತ್ತಿತಾರಂತೆ. ನಮ್ಮ ರಾಮಗೆ ಸಂಬಂಧನೇ ಅಲ್ವಾ ನೀನು? ನಾನೇ ಹೋಗಿದ್ದೀನಿ, ಅಷ್ಟೊಂದು ಬೈಕ್ ಕಳೋಳು. ನೀಗೇನಾಗಿತ್ತು? ಬಾರಿ ಇದೆಯಾ ನೀನು? ಅಬ್ಬಪ್ಪ,
ಏನು ದುರಂಕಾರ ಇವಳಿಗೆ. ಜಗಳ ಮಾಡೋಣ ಒಂಚೂರು ಅಂದ್ಕೊಂಡ್ರೆ ಜಗಳಕ್ಕೆ ಸಿಗಲ್ಲ. ಹೋಗೇ ಬಿಟ್ಲಲ್ಲ. ಹೋದ್ರೋಗ್ಲಿ ಬಿಡತ್ತ. ನನಗೂ ಬೇಜಾನ್ ಕೆಲಸ ಐತೆ, ಇನ್ನೊಂದು ಏನು ನೋಡ್ಕೊತೀನಿ ಅವಳ. ಕಾವ್ಯ, ಯಾಕಮ್ಮ ಇನ್ನೂ ಮಲಗಿಲ್ಲ? ಈ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಡಾಕ್ಟ್ರ್ ಹೇಳಿದಾರಂತಲ್ಲ, ಈ ವಾರದಲ್ಲಿ ಆಗ್ಬೋದು ಹೆರಿಗೆ ಅಂತ. ಒಂದು ಸ್ವಲ್ಪ ನೋವಾಯಿತು ಅಂದ್ರೂ ನನಗೆ ಹೇಳು, ತಕ್ಷಣ ಹಾಸ್ಪಿಟ್ಲಿಗೆ ಹೊರಟ್ಬಿಡೋಣ ಕಣೆ. ಆಯ್ತಮ್ಮ, ಹೇಳ್ತೀನಿ ಬಿಡು. ಮತ್ತೆ ಅಳಿಯದ್ರು ಫೋನ್ ಮಾಡಿದ್ರಾ? ಇಲ್ಲಮ್ಮ, ಇನ್ನೂ ಮಾಡಿಲ್ಲ. ಮಧ್ಯಾಹ್ನ ಮಾಡ್ತೀನಿ ಅಂತ ಹೇಳಿದರು. ಇನ್ನೂ ಮಾಡಿಲ್ಲ ಕಣಮ್ಮ. ಹೊಟ್ಟೆ ಏನಾದ್ರು ಹಸಿತಿದ್ಯೇನೆ? ಹಾಲು ತಂದ್ಕೊಡ್ಲಾ? ಬೇಡಮ್ಮ, ಹಾಲು ನಂಗೆ ಇವಾಗಲೇ ಬೇಡ. ಊಟ ಮಾಡಿ ಇನ್ನೂ ಹೆಚ್ಚೊತ್ತಾಗಿಲ್ಲ, ನಾನು ಆಮೇಲೆ ಕುಡಿತೀನಿ. ರಮ್ಯಾ ಹೋದ್ಲಂತೇನಮ್ಮ? ಫೋನ್ ಮಾಡಿಲ್ಲ? ಇಲ್ವೇ, ಅವಳು ಫೋನ್ ಮಾಡಿಲ್ಲ. ಇತ್ತೀಚೆಗೆ ಫೋನೇ ಮಾಡೋದು ಬಿಟ್ಬಿಟ್ಟಿದ್ದಾಳೆ. ಅವ್ರ ಅತ್ತೆ ಮನೇಲಿದ್ರೆ ನನಗೊಂದು ಫೋನ್ ಮಾಡಲ್ಲ ಗೊತ್ತಾ ಅವಳು. ಅಪ್ಪಪ್ಪ, ನಮ್ಮನ್ನೇ ಮರ್ತೋಗ್ತಾಳೆ ಅವಳು. ಆದರೂ ಕಾವ್ಯ, ರಮ್ಯಾ ಇಷ್ಟೊಂದು ಬದಲಾದ್ಲಲ್ಲ, ಅಷ್ಟೇ ಸಮಾಧಾನ. ಹೇಗೋ ಏನೋ ಅಂತ ಎಷ್ಟು ಗಾಬರಿ ಆಗ್ಬಿಟ್ಟಿದ್ದೆ ಗೊತ್ತಾ. ಎಲ್ಲ ದೇವ್ರ ದಯೆ. ಹೌದಮ್ಮ, ರಮ್ಯನ ಗಂಡನೂ ತುಂಬ ಒಳ್ಳೆಯವರು, ಚೆನ್ನಾಗೇ ನೋಡ್ಕೋತಾರೆ. ಮತ್ತು ಅವ್ರ ಮನೆ ತುಂಬ ಅನುಕೂಲವಾಗಿದೆ. ಅವಳಿಗೇನು ಕಮ್ಮಿ ಹೇಳು. ಅತ್ತೆ ಮಾವ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಾ ಇಲ್ಲಲ್ಲ. ಹೇಗೋ ನನ್ನಿಬ್ಬರು ಮಕ್ಕಳು ಜೀವನ ಚೆನ್ನಾಗಾಯಿತು. ಆದರೆ ನೀನು ನಾಳನೇ ಜೀವನ ಯಾಕೋ ಸರಿ ಹೋಗಲಿಲ್ಲ ಅಂತ ಅನಿಸುತ್ತೆ ಕಣೆ. ಪಾಪ ಕಾವೇರಿ ರಮ್ಯನ ಹತ್ರ ಮಾತಾಡ್ತಿರ್ಲಲ್ಲ, ನಮ್ಮತ್ತೆ ಎಲ್ಲ ವಿಷಯಕ್ಕೂ ಏನಾದರೂ ಅಂತಾನೆ ಇರ್ತಾರೆ ಅಂತ. ಮದುವೆ ಬೇರೆ ಇಷ್ಟ ಇರಲಿಲ್ಲ ಅಂತ. ಅದು ಯಾಕೆ ಅಮ್ಮ ಹಂಗೆ ಆಡೋದು? ನನಗೊಂದ್ಸರಿ ಸಿಗಲಿ ಅವರು, ಚೆನ್ನಾಗಿ ಬುದ್ಧಿ ಹೇಳ್ತೀನಿ. ಅಮ್ಮ, ಹಂಗೇನಾದ್ರು ಮಾಡಿಗಿಡ್ಬಿಟ್ಯಾ? ಅವ್ರ ಅಮ್ಮಂಗೆ ನಾವು ಬಡವರು ಅನ್ನೋದು ಒಂಥರ ಇದೆ, ಅದಕ್ಕೆ ಹಾಗೆಲ್ಲ ಮಾತಾಡೋದು. ಆಮೇಲೆ ನೀನೇನಾದರೂ ಹೇಳೋದು ನೋಡು, ಇವ್ರ ಕಡೆಯವರೆಲ್ಲ ನನಗೆ ಬುದ್ಧಿ ಹೇಳಂಗಾದ್ರು ಅಂತ ಸುಮ್ಮನೆ ಗೊಣಗಾಡ್ತಿರ್ತಾರೆ. ಕಾವೇರಿಗೆ ತೊಂದರೆ. ಬೇಡಮ್ಮ, ನೀನೇ ಹೇಳಕ್ಕೆ ಹೋಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ಆಕಾಶ್ ತುಂಬ ಒಳ್ಳೆಯವರು, ಅವಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇವತ್ತಲ್ಲ ನಾಳೆ ಸರಿ ಹೋಗೇ ಹೋಗ್ತಾರೆ. ಅಲ್ಲ ಕಣೆ, ಯಾವುದಾದ್ರೂ ಒಂದು ಮಗು ಆಗಲಿ ಅಂದರೆ ಅದಕ್ಕೂ ಬಿಡಲ್ಲ ಅಂತಾರಲ್ಲ ಅಯ್ಯಮ್ಮ. ಹೌದಮ್ಮ, ಕಾಲನೇ ದಾರಿ ತೋರಿಸ್ಬೇಕಷ್ಟೆ. ನಾವು ಇದನ್ನೆಲ್ಲ ಅವ್ರ ಹತ್ರ ಹೇಳೋಕ್ಕಾಗಲ್ಲ. ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ ಅಯ್ಯಮ್ಮಂಗೆ. ಇನ್ನೇನಮ್ಮ, ಎಲ್ಲ ನನ್ನಿಂದಾನೇ ಅನಿಸುತ್ತೆ. ನನ್ನಿಂದ ಅವಳಿಗೆ ತೊಂದರೆ ಆಯ್ತೇನೋ. ನೀನೇನು ಮಾಡಿದೆ? ಅಲ್ಲ, ನಿನ್ನ ತಪ್ಪೇನಿದೆ ಹೇಳು? ನೀನು ಇಷ್ಟಪಟ್ಟಿದ್ದು ರಾಮನ, ನಾವು ಕೂಡ ಇಷ್ಟಪಟ್ಟಿದ್ದು ರಾಮನೇ. ಆದರೆ ಮದುವೆ ಗಂಡು ಕುಮಾರ್ ಆಗಿದ್ದ. ಅವ್ರು ಸರಿಯಾಗಿ ಹೇಳ್ಬೇಕು ತಾನೆ, ಹುಡುಗಿ ನೋಡೋಕೆ ಬಂದಾಗಲೇ ಇವರೇ ಮದುವೆ ಗಂಡು ಅಂತ. ಅದು ಅಲ್ಲದೆ ಕುಮಾರಂಗೆ ತುಂಬ ಏಜ್ ಆಗಿದೆ, ನಿನಗೂ ಅವಳಿಗೂ ಸೂಟ್ ಆಗ್ತಿರ್ಲಿಲ್ಲ. ಇಲ್ಲಾಗಿದ್ದ ಎಡವಟ್ಟಿಗೆ ನಮ್ದೇನು ತಪ್ಪಿದೆ ಹೇಳು? ಅಂದ್ರೂ ಅವ್ರ ಪ್ರಕಾರ ತಪ್ಪೇ ಅಲ್ವೇನಮ್ಮ? ಅದಕ್ಕೆ ಅವ್ರು ಇಷ್ಟೊಂದು ದ್ವೇಷ ಮಾಡ್ತಿರೋದು. ಅಷ್ಟಕ್ಕೂ ನಮ್ಮ ಕಾವೇರಿನ ಅವ್ರ ಮನೆ ಸೊಸೆನೇ ಮಾಡ್ಕೊಂಡಿರೋದು. ಆಕಾಶ್ ಇಷ್ಟಪಡ್ತಿದ್ನಲ್ಲ, ನಮ್ಮ ಕಾವೇರಿ ಕೂಡ ಇಷ್ಟಪಡ್ತಿದ್ಲು. ಇವರಿಬ್ಬರು ಪ್ರೀತಿನ ನಾವು ಬೇಡ ಅಂತ ಹೇಳೋಕ್ಕಾಗ್ತಿತ್ತಾ? ತಪ್ಪಲ್ವೇನಮ್ಮ? ಸರಿ ಹೋಗ್ತಾರೆ ಬಿಡು, ನೋಡೋಣ. ಅವಳದು ಜೀವನ ಚೆನ್ನಾಗಾಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅಳಿಯಂದ್ರಿಗೆ ಅದೊಂದು ಚಿಂತೆ ಇದೆ. ಹೌದಮ್ಮ, ಒಂದೊಂದು ಸರಿ ಯೋಚನೆ ಮಾಡ್ತಿರ್ತಾರೆ, ನಮ್ಮ ಕಾವೇರಿ ಅತ್ತೆ ಸ್ವಲ್ಪ ಸರಿ ಹೋಗ್ಬಿಟ್ರೆ ನಮ್ಮ ಕಾವೇರಿ ಎಷ್ಟು ಚೆನ್ನಾಗಿರ್ತಾಳಲ್ವ ಅಂತ. ಎಲ್ಲದಕ್ಕೂ ಟೈಮ್ ಕೂಡ ಬರಬೇಕು. ಆಯಿತು, ಸರಿ. ಅಪ್ಪ ಹೊರಗಡೆ ಹೋಗಿದ್ದಾರೆ, ನಿನಗೇನಾದ್ರು ತಿನ್ನೋಕ್ಕೇನಾದ್ರು ಬೇಕಾ ಹೇಳು? ಹಣ್ಣು ಜ್ಯೂಸು ಏನಾದರೂ ಇದ್ದರೆ ಹೇಳು, ತಂದು ಕೊಡ್ತಾರೆ. ಅಯ್ಯಯ್ಯೋ, ಈ ಚಳಿಲಿ ಅಮ್ಮ ನೋಡಿದ್ಯಾ ಆಚೆ ಎಷ್ಟು ಮಳೆ ಇಟ್ಕೊಂಡಿದೆ. ಈ ಮಳೆಯಲ್ಲಿ ಜ್ಯೂಸು ಹಣ್ಣು ತಗೊಳಕ್ಕಾದ್ರೂ ಆಗುತ್ತಾ? ನನಗೆ ಏನು ಬೇಡ, ಬಿಸಿ ಬಿಸಿಯಾಗಿ ಸ್ವಲ್ಪ ಕಾಫಿ ಮಾಡ್ಕೊಂಬರ್ತೀಯಾ? ಬೇಡ ಕಣೆ, ಹೀಟು. ಕಾಫಿ ಗಿಫಿ ಎಲ್ಲ ಕುಡಿಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ಪ್ಲೀಸ್ ಅಮ್ಮ, ಕಾಫಿ ಮಾಡ್ಕೊಂಬಾ. ಒಂಥರ ಚೆನ್ನಾಗಿರುತ್ತೆ ಚಳಿಗೆ. ಆಯ್ತಿರು, ಸ್ವಲ್ಪ ಸ್ವಲ್ಪ ಮಾಡ್ಕೊಬಂದ್ಬಿಡ್ತೀನಿ. ಮಲಗಿ ಬಿಡಬೇಡ, ಎದ್ದಿರು, ಒಂದು 10 ನಿಮಿಷ ಮಾಡ್ಕೊಬಂದ್ಬಿಡ್ತೀನಿ. ಆಯ್ತಮ್ಮ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟು ಮಾಡಿ. ಈ ಸ್ಟೋರಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ, ತಪ್ಪದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಮ್ಮ ಅವಳಿ ಜವಳಿ ಅಕ್ಕ ತಂಗಿರೋ ಸ್ಟೋರಿಗೆ ಸಪೋರ್ಟ್ ಮಾಡಿ. ಮುಂದೆ ವಿಡಿಯೋದಲ್ಲಿ ರಮ್ಯಾ ಸ್ಟೋರಿನ ಹಾಕ್ತಾ ಇದ್ದೀನಿ, ಹಾಗೆ ಕಾವೇರಿ ಸ್ಟೋರಿ ಕೂಡ ಹಾಕ್ತಾ ಇದ್ದೀನಿ. ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.